press the bell icon on the YouTube app and never miss another update. Okay, in this class we start the new topic count and write. Count and write. Count ಮಾಡಿ ಬರಿಬೇಕು. Count and write. In this class we start the count and write. Okay, so count and write ಅಲ್ಲಿ so ಏನು ಕೊಟ್ಟಿದ್ದಾರೆ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟಿದ್ದಾರೆ. ಸೊ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟು ಸೊ ಪ್ಲೇಸ್ ವ್ಯಾಲ್ಯೂ ಟೇಬಲ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಿದೆ ಅದರಲ್ಲಿ ಯೂನಿಟ್ದ ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್. ಸೊ ನಂಬರ್ಸ್ನ ಕೊಟ್ಟಿದ್ದಾರೆ. ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ನಂಬರ್ಸ್ನ ಕೊಟ್ಟಿದ್ದಾರೆ. 310. ಸೊ ಯೂನಿಟಲ್ಲಿ ಏನಿದೆ 0. ಸೊ ಟೆನ್ಸಲ್ಲಿ ಏನಿದೆ 1. ಹಾಗಾಗಿ ಅದೇನಾಗುತ್ತೆ 10 ಆಗುತ್ತೆ. ಸೊ 100ಅಲ್ಲಿ 3 ಮೀನ್ಸ್ 300. 310 ಅಲ್ವಾ. ಇದನ್ನು ನಮಗೆ ಅಬೆಕಸ್ ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಅಬೆಕಸ್ನ ಡ್ರಾ ಮಾಡಿ ಅದರಲ್ಲಿ ಬೀಡ್ಸನ್ನು ಅರೇಂಜ್ ಮಾಡಿರಿ ಅಂತ ಹೇಳಿದ್ದಾರೆ. ನಾವು ಏನು ಮಾಡಬೇಕಾಗಿದೆ, ಒಂದು ಅಬೆಕಸ್ನ ಡ್ರಾ ಮಾಡಬೇಕಾಗಿದೆ. ಡ್ರಾ ಮಾಡಿ ಅದರಲ್ಲಿ ಬೀಡ್ಸನ್ನ ಏನು ಮಾಡಬೇಕು, ಮುತ್ತುಗಳು ಅಂತೀವಲ್ಲ, ಬೀಡ್ಸ್ ಅಂತೀವಲ್ಲ. ಸೊ ಬೀಡ್ಸನ್ನ ನಾವು ಅದರಲ್ಲಿ ಅರೇಂಜ್ ಮಾಡಬೇಕಾಗಿದೆ. ಸೊ ಯೂನಿಟ್, ಟೆನ್ಸ್ ಆ್ಯಂಡ್ 100. ಓಕೆನಾ. ಸೊ ಈಗ ಯೂನಿಟ್ ಇದೆ. ಸೊ ಯೂನಿಟಲ್ಲಿ ಯಾವ ನಂಬರು ಇಲ್ಲ, 0 ಇದೆ. ಹಾಗಾಗಿ ನಮಗೆ 0 ಬೀಟ್ಸು. ಅದ್ರಲ್ಲಿ ನಾವು ಬರೆಯೋಕ್ಕಾಗುತ್ತಾ 0 ಬೀಟ್ಸು? ಇಲ್ಲ ತಾನೆ. ಸೊ ಅದನ್ನು ಹಾಗೆ ಬಿಡಬೇಕು. ಸೊ ಇನ್ ಟೆನ್ಸ್ 1 ಬೀಟ್. ಸೊ 1 ಇದೆ, ಹಾಗಾಗಿ ನಾವು ಏನು ಬರಿತೀವಿ, ಅದು 1 ಬೀಟ್. ನಿಮಗೆ ಗೊತ್ತಾಗ್ಬಿಡುತ್ತಲ್ವಾ, 10 ಪ್ಲೇಸ್ ವ್ಯಾಲ್ಯೂ ಅಲ್ಲಿದ್ದರೆ ಅದು 10 ಅಂತ. ಓಕೆನಾ. 1 ಇದ್ರೇನು 2 ಇದ್ರೇನು, 2 ಬಿಟ್ಸ್ ಇದ್ದರೆ 20 ಅಂತ. 1 ಬೀಟ್ ಇದ್ದರೆ 10 ಅಂತ. 2 ಬಿಟ್ಸ್ ಇದ್ದರೆ 20. 3 ಬಿಟ್ಸ್ ಇದ್ದರೆ 30 ಅಂತ. ನಿಮಗೆ ಗೊತ್ತಾಗ್ಬಿಡುತ್ತಲ್ವಾ. ಸೊ ನೆಕ್ಸ್ಟು ಹಂಡ್ರೆಡ್ಸಲ್ಲಿ 3 ಬೀಟ್ಸ್. 1 2 ಸೊ 3. ಈ ಥರ ನಮಗೆ ಈ ಅಬೆಕಸಲ್ಲಿ ಬೀಟ್ಸನ್ನ ಅರೇಂಜ್ ಮಾಡಿ, ಅಬೆಕಸ್ನ ಡ್ರಾ ಮಾಡಿ ಬೀಟ್ಸನ್ನ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇದೆ, ಯೂನಿಟ್, 10 ಆ್ಯಂಡ್ 100. ಓಕೆನಾ. ಸೊ 282. 282. ಓಕೆನಾ. ಸೊ 82. ಯೂನಿಟ್, 10, 100. ಈಗ ಯೂನಿಟಲ್ಲಿ ಎಷ್ಟಿದೆ, 2 ಇದೆ ಅಲ್ವಾ. 2 ಬಿಟ್ಸ್ನ ನಾವು ಅರೇಂಜ್ ಮಾಡಬೇಕು. ಸೊ ನೆಕ್ಸ್ಟು ಟೆನ್ಸಲ್ಲಿ ಎಷ್ಟಿದೆ, 3 ಬೀಟ್ಸ್. ಸಾರಿ 3 ಅಲ್ಲ 8. ಸೊ 8 ಬೀಟ್ಸನ್ನ ನಾವು ಅರೇಂಜ್ ಮಾಡಬೇಕು. ಸೊ ಹಂಡ್ರೆಡ್ಸಲ್ಲಿ ಎಷ್ಟು, 2. ಓಕೆನಾ. ಸೊ ಯೂನಿಟಲ್ಲಿ ಎಷ್ಟಿದೆ, 2 ಇದೆ.
2 ಬೀಟ್ಸ್ನ ಅರೇಂಜ್ ಮಾಡಬೇಕು. ಆ್ಯಂಡ್ ಇದರಲ್ಲಿ 1 2 3 4 5 6 7 8 ಬೀಟ್ಸ್ ಇದೆ. 8 ಬೀಟ್ಸ್ನ ಅರೇಂಜ್ ಮಾಡಬೇಕು. ಹಂಡ್ರೆಡ್ಸಲ್ಲಿ ಎಷ್ಟು 2 ಬೀಟ್ಸ್ನ ನಾವು ಅರೇಂಜ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ 444. ನೆಕ್ಸ್ಟ್ ಕ್ವಶನ್ ಏನಿದೆ 444. ಸೊ 444. ಫೋರ್ ಯೂನಿಟ್ಸ್ ಏನಿದೆ 4 ಇದೆ. ಓಕೆನಾ. 4 1 1 2 3 4 ಬೀಟ್ಸ್ನ ಅರೇಂಜ್ ಮಾಡಿದೆ. ಸೊ ಈಗ ಟೆನ್ಸಿಗೆ ಎಷ್ಟು ಬೀಟ್ಸ್ನ ಅರೇಂಜ್ ಮಾಡಬೇಕು? 1 2 3 4. ಓಕೆನಾ. ನೆಕ್ಸ್ಟು 100ಗೆ ಎಷ್ಟು ಬೀಟ್ಸ್ನ ಅರೇಂಜ್ ಮಾಡ್ತಾ ಇದ್ದೀವಿ? 4. ಬಿಕಾಸ್ ಯೂನಿಟ್ಸಲ್ಲಿದ್ದರೆ ಅದೇನು 4 ಅಂತ. 4 1 2 ಓನ್ಲಿ 1 2 3 4 ಅಂತ. ಓಕೆ. ನೆಕ್ಸ್ಟು ಟೆನ್ಸಲ್ಲಿದ್ದರೆ 10 20 30 40. 10 20 30 40 ಅಂತ. ಹಂಡ್ರೆಡ್ಸಲ್ಲಿದ್ದರೆ 100 200 300 400. ಓಕೆನಾ. ಹಂಡ್ರೆಡ್ಸಲ್ಲಿದ್ದರೆ 100 200 300 400 ಅಂತ. ಓಕೆ. ಸೊ 444. ಸೊ 444. ಓಕೆನಾ. ನೆಕ್ಸ್ಟ್ 162 168 ಸಾರಿ 168. ಯೂನಿಟ್ 10 100. ಓಕೆ. 168 ಯೂನಿಟ್ಸಲ್ಲಿ 8 ಇದೆ, 6ಅಲ್ಲಿ 10s ಇದೆ, 100 1 ಇದೆ. ಹಾಗಾಗಿ ನಾವು ಇಲ್ಲಿ ಅಬಕಸ್ನ ಡ್ರಾ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡಿ ಯೂನಿಟ್ 10s ಆ್ಯಂಡ್ 100. ಓಕೆ. ಯೂನಿಟ್ ಎಷ್ಟಿದೆ? 8 ಇದೆ ಅಲ್ವಾ. ಸೊ 8 ಬಿಟ್ಸ್ 1 2 3 4 5 6 7 8. ಸೊ ನೆಕ್ಸ್ಟ್ 6 1 2 3 4 5 6. ಓಕೆ. 1 1. So 168.
1 2 3 4 5 6 7 8. ಸೊ ಯೂನಿಟ್ ಎಷ್ಟಿದೆ? 8 ಇದೆ. ಸೊ 8 ಬರ್ಕೊಂಡಿದ್ದೀವಿ. ಸೊ 8ನ ನಾವು ಬೀಟ್ಸನ್ನ ಅರೇಂಜ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟೆನ್ಸಲ್ಲಿ 10 20 30 40 50 60 ಬೀಟ್ಸನ್ನ ಅರೇಂಜ್ ಮಾಡಿದ್ದೀವಿ. ನೆಕ್ಸ್ಟು 100ಅಲ್ಲಿ 100 ಓನ್ಲಿ. ಓಕೆ, 168. ಓಕೆನಾ? ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. Next, we will do the exercise problems. Exercise problem ಮಾಡೋಣ. Exercise 2.2. Exercise 2.2. First question, write the given numbers in the place value table. First question, write the given numbers in place value table. ಓಕೆನಾ? ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ನಂಬರ್ಸ್ನ ಕೊಟ್ಟಿದ್ದೀವಿ, ಅದನ್ನು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ನಂಬರ್ಸನ್ನು ನಾವು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕು. ಸೊ A1 186 ಅಂದರೆ 186ನ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕು. ಸೊ ಈಗ ಲಾಸ್ಟ್ ನಾನೇನು ಮಾಡಿಸ್ದೆ, ಸೊ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಕೊಟ್ಟಿದ್ರು, ಅದನ್ನು ಯೂಸ್ ಮಾಡಿಕೊಂಡು ನಾವು ಅಬ್ಯಾಕಸ್ನ ಡ್ರಾ ಮಾಡಿ ಅದರಲ್ಲಿ ಬೀಟ್ಸ್ನ ಅರೇಂಜ್ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ನಂಬರ್ಸ್ ಕೊಟ್ಟಿದ್ದಾರೆ, ಆ ನಂಬರ್ಸ್ನ ಯೂಸ್ ಮಾಡಿಕೊಂಡು ನಾವು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರಿಬೇಕು ಆಯಿತಾ? ಸೊ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಯೂನಿಟ್, ಟೆನ್ಸ್, 100. ಓಕೆನಾ? ಸೊ ಯೂನಿಟಲ್ಲಿ ಏನಿದೆ? 6 ಇದೆ, 6. ಟೆನ್ಸಲ್ಲಿ 8 ಇದೆ. ಸೊ ಹಂಡ್ರೆಡ್ಸಲ್ಲಿ 1 ಇದೆ. ಸೊ ಹಾಗಾಗಿ ನಾವು ಈ ಥರ ಬರೆದಿದ್ದೀವಿ ನೋಡಿ. ಯೂನಿಟು 6 ಇತ್ತು, ಟೆನ್ಸು 8, ಸೊ 1 100ಅಲ್ಲಿ 1 ಇತ್ತು, 186. ಓಕೆ, ನೆಕ್ಸ್ಟ್ B1 ಕ್ವಶನ್ 420. ಯೂನಿಟ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್. ಓಕೆನಾ? ಸೊ ಯೂನಿಟ್ ಏನಿದೆ? ಸೊ 0, ಸೊ 0. ಟೆನ್ಸು 2 ಇದೆ, ಸೊ 20. ಸೊ 100 4 ಇದೆ, ಸೊ 400. ಓಕೆನಾ? ಸೊ ಅರೇಂಜ್ ಮಾಡಿದ್ವಲ್ಲ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ C1 ಏನಿದೆ? 613. ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಬರ್ಕೋಬೇಕು. ಯೂನಿಟ್, ಟೆನ್ಸ್, 100. ಓಕೆನಾ? ಯೂನಿಟಲ್ಲಿ 3 ಬರಿಬೇಕು, ಟೆನ್ಸಲ್ಲಿ 1 ಬರಿಬೇಕು, ಸೊ 10. ಸೊ ಹಂಡ್ರೆಡ್ಸಲ್ಲಿ 6 ಮೀನ್ಸ್ 600. ಓಕೆನಾ? ಓಕೆ. ಸಿ D1 ಕ್ವಶನ್, D1 600. ಯೂನಿಟ್, ಟೆನ್ಸ್ ಆ್ಯಂಡ್ 100. ಓಕೆನಾ? ಯೂನಿಟಲ್ಲಿ ಏನಿದೆ? 0 ಇದೆ, ಸೊ 0 ಬರಿತಾ ಇದ್ದೀನಿ, ಸೊ 0.
ಟೆನ್ಸಲ್ಲಿ ಏನಿದೆ 0 ಆ್ಯಂಡ್ ಹಂಡ್ರೆಡ್ಸಲ್ಲಿ 6, ಸೊ 600 ಓಕೆನಾ 600. ನೆಕ್ಸ್ಟು ಈ ಒಂದು ಪ್ರಾಬ್ಲಮ್, ಈ ಒಂದಲ್ಲಿ ಏನಿದೆ ಗೊತ್ತಾ, 904 ಇದೆ. 904 ಮೀನ್ಸ್ ಯೂನಿಟ್ ಏನಿದೆ 4, ಟೆನ್ಸ್ ಎಷ್ಟಿದೆ 0 0 ಆ್ಯಂಡ್ ಹಂಡ್ರೆಡ್ಸ್ ಎಷ್ಟಿದೆ 9. ಸೊ 904 ಯೂನಿಟ್ಟು 4, ಟೆನ್ಸ್ ಕೊಟ್ಟಿದ್ದಿಲ್ಲ, ಸೊ 0 ಕೊಟ್ಟಿದ್ದಾರೆ, ಸೊ 0, ಹಂಡ್ರೆಡ್ಸ್ 9, ಸೊ 904 ಓಕೆನಾ 904. ನೆಕ್ಸ್ಟು ಈ F1 557 ಯೂನಿಟ್, ಟೆನ್ಸ್ ಆ್ಯಂಡ್ 100 ಓಕೆನಾ. ಯೂನಿಟ್ಟು ಏನಿದೆ 7 ಇದೆ ಆ್ಯಂಡ್ ಟೆನ್ಸ್ ಎಷ್ಟಿದೆ 5 ಬಿಕಾಸ್ 50 ಆ್ಯಂಡ್ 100 5 ಮೀನ್ಸ್ 500 ಓಕೆನಾ. ಸೊ 557 ಓಕೆ ಕ್ಲಿಯರ್. ನೋ ಎಕ್ಸಸೈಸ್ 2. ಎಕ್ಸಸೈಸ್ 2 ಅಲ್ಲಿ ಏನಿದೆ, ರೈಟ್ ದ ನಂಬರ್ ಗಿವನ್ ಇನ್ ದ ಟೇಬಲ್. ಟೇಬಲಲ್ಲಿ ಈಗ ನಂಬರ್ ಕೊಟ್ಟಿದ್ರು, ಸೊ ನೀವೇನು ಮಾಡಿದ್ರಿ, ಟೇಬಲಲ್ಲಿ ಬರೆದ್ರಿ. ಸೊ ಈಗ ಟೇಬಲಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಪಕ್ಕದಲ್ಲಿ, ಅಥವಾ ನೀವೇ ಬಾಕ್ಸ್ ಹಾಕ್ಕೊಂಡು ನೀವು ಆ ಟೇಬಲಲ್ಲಿರೋ ನಂಬರ್ಸ್ನ ಕೌಂಟ್ ಮಾಡಿಕೊಂಡು ಬರಿಬೇಕಾಗುತ್ತೆ. ಸೊ ಬರಿಬೇಕಾಗುತ್ತೆ. ಸೊ ಸೆಕೆಂಡ್ ಕ್ವಶನ್, ರೈಟ್ ದ ನಂಬರ್ ಗಿವನ್ ಇನ್ ದ ಟೇಬಲ್. ರೈಟ್ ದ ನಂಬರ್ given in the table. Write the number given in the table. So ಇಲ್ಲಿ ಟೇಬಲ್ ಇದೆ, ಯೂನಿಟ್ 10 100 ಓಕೆನಾ. ಇಲ್ಲಿ 320. ಇಲ್ಲಿ ಪಕ್ಕದಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಆ ಬಾಕ್ಸಲ್ಲಿ ಬರಿಬೇಕು ಅಥವಾ ನೀವೇ ಆ ಬಾಕ್ಸನ್ನು ಹಾಕ್ಕೊಂಡು ಬರಿಬಹುದು. ಸೊ ಇಲ್ಲಿ ನೋಡಿ ಯೂನಿಟ್ 0 ಇದೆ, ಸೊ ಟೆನ್ಸಲ್ಲಿ 20 ಇದೆ, 100ಅಲ್ಲಿ ಎಷ್ಟಿದೆ 300 ಇದೆ. ಸೊ 300ಅಲ್ಲಿದ್ದರೆ ಎಷ್ಟು 300 ಮೀನ್ಸ್ ಟೆನ್ಸಲ್ಲಿದ್ದರೆ 220. ಸೊ ಯೂನಿಟಲ್ಲಿ 0 ಇದೆ, ಹಾಗಾಗಿ ಇಲ್ಲಿ 320 ಬರುತ್ತೆ, ಹೌದಲ್ವಾ. ಸೊ 320 ಓಕೆನಾ. ನೆಕ್ಸ್ಟು B1.
unit, tens, 100. Okay, 1 1 1. So 110 plus 1 ಎಷ್ಟಾಯಿತು 111 ಅಲ್ವಾ 111. ಸೊ 100 ಇದು 10 ಇದು 1. ಸೊ ಎಷ್ಟಾಯಿತು 110 ಪ್ಲಸ್ 1 ಎಷ್ಟಾಯಿತು 111 ಅಲ್ವಾ 111. ಸೊ 111 ಮೀನ್ಸ್ 111. ಓಕೆ. ಬಿ C1 ಯೂನಿಟ್, ಟೆನ್ಸ್, 100. ಓಕೆನಾ ಎಷ್ಟು 534. 534 ಮೀನ್ಸ್ ಬಾಕ್ಸ್. ಸೊ 100 ಪ್ಲೇಸ್ ವ್ಯಾಲ್ಯೂ ಅಲ್ಲಿ 5 ಇದ್ದರೆ ಎಷ್ಟು 500 ಆ್ಯಂಡ್ ಟೆನ್ಸಲ್ಲಿ 3 ಇದೆ 30 ಆ್ಯಂಡ್ ಯೂನಿಟ್ಸಲ್ಲಿ 4 ಇದೆ 534. 534. ಓಕೆನಾ. ಸಿ ಡಿ. ಓಕೆ. ಡಿ ಯೂನಿಟ್, ಟೆನ್ಸ್, 100. ಓಕೆನಾ 300. 300. ಸೊ ಯೂನಿಟಲ್ಲಿ 0 ಇದೆ, ಟೆನ್ಸಲ್ಲಿ 0 ಇದೆ ಆ್ಯಂಡ್ ಹಂಡ್ರೆಡ್ಸಲ್ಲಿ 3 ಇದೆ. ಸೊ ಹಾಗಾಗಿ ಅದೇನಾಗುತ್ತೆ 300. ಓಕೆ 300. ಓಕೆ, ಕ್ಲಿಯರ್? I hope all of you understood this concept. Okay.